ಈಗ ಯಂತ್ರಗಳು ಏನಾಗಿದೆ, 2 ರೀತಿಯಾದಂಥ ಯಂತ್ರಗಳಿದೆ. ಈ ಒಂದು ಪೂಜನೀಯ ಯಂತ್ರಗಳು ಮತ್ತು ಇನ್ನೊಂದು ಧಾರಣೆಯ ಯಂತ್ರಗಳು ಅಂತ ಹೇಳ್ಬಿಟ್ಟು. ಈ ಧಾರಣೆಯ ಯಂತ್ರಗಳು ಅಂತಂದರೆ ನಾವು ಮಂತ್ರ ಹೇಳೋದಕ್ಕೆ ಯಾರಿಗೆ ಬರೋದಿಲ್ಲೋ ಅಂಥವರಿಗೋಸ್ಕರ ನಾವು ಈ ಧಾರಣೆಯ ಯಂತ್ರಗಳನ್ನು ಮಾಡ್ತೇವೆ. ಅದನ್ನು ನಾವು ಮೈ ಮೇಲೆ ಧರಿಸಲಿಕ್ಕೆ ಕೊಡ್ತೇವೆ. ಅವುಗಳಲ್ಲಿ ಬಾಲಗ್ರಹ ಯಂತ್ರಗಳು, ಸೌಂದರ್ಯ ಲಹರಿ ಯಂತ್ರಗಳು ಹಾಗೂ ನವಗ್ರಹ ಯಂತ್ರಗಳು ಕೂಡ ಬರುತ್ತೆ. ಈಗ ಹಾಗೆ ಪೂಜನೀಯ ಯಂತ್ರಗಳು ಅಂತ ಅಂದರೆ ನಾವು ದೇವ್ರ ಮನೆಯಲ್ಲಿ ಇಟ್ಕೊಂಡು, ಹಾಗೆ ನಾವು ವ್ಯಾಪಾರ ಮಾಡುವಂತಹ ಸ್ಥಳಗಳಲ್ಲಿ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಉಪಯೋಗಿಸುವಂತಹ ಯಂತ್ರಗಳು. ಇವುಗಳಲ್ಲಿ ನವಗ್ರಹ ಯಂತ್ರಗಳು, ಶ್ರೀಚಕ್ರ, ಹಾಗೆ ಶ್ರೀಯಂತ್ರ, ಸರಸ್ವತಿ ಯಂತ್ರ, ಲಕ್ಷ್ಮೀ ಯಂತ್ರ, ವಾಸ್ತು ಯಂತ್ರಗಳು ಇವೆಲ್ಲ ಇದರಲ್ಲಿ ಬರುತ್ತೆ. ಈಗ ನವಗ್ರಹ ಯಂತ್ರಗಳನ್ನು ನವಗ್ರಹ ದೋಷ ಪರಿಹಾರ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಶ್ರೀಚಕ್ರವನ್ನು ಯಂತ್ರಗಳ ರಾಜ ಅಂತ ಹೇಳಿ ಕರೀತಾರೆ. ಸರಸ್ವತಿ ಯಂತ್ರ ನಿಮಗೆಲ್ಲ ಗೊತ್ತಿರೋದೇ ಆಗಿರುತ್ತೆ. ಸರಸ್ವತಿ ವಿದ್ಯೆಗೆ ಅಧಿದೇವತೆ ಆಗಿರ್ತಾಳೆ. ಅವಳನ್ನು ಒಲಿಸ್ಕೊಂಡು ಜ್ಞಾನವನ್ನು ಪಡೆಯೋದಕ್ಕೆ ಸರಸ್ವತಿ ಯಂತ್ರವನ್ನು ಉಪಯೋಗಿಸ್ತೀವಿ. ಅದೇ ರೀತಿ ಮಹಾಲಕ್ಷ್ಮಿ ಯಂತ್ರ, ಶ್ರೀಯಂತ್ರವನ್ನು ನಾವು ಧನ ಆಕರ್ಷಣೆ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ವಾಸ್ತು ಯಂತ್ರಗಳನ್ನು ನೆಗೆಟಿವ್ ಎನರ್ಜಿನ ದೂರ ಮಾಡಿಬಿಟ್ಟು ಪಾಸಿಟಿವ್ ಎನರ್ಜಿ ಬರಲಿಕ್ಕೆ ಕಟ್ಟಡಗಳಲ್ಲಿ, ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ದೂರ ಮಾಡಿ ಪಾಸಿಟಿವ್ ಎನರ್ಜಿ ಬರಲಿಕ್ಕೆ ನಾವು ಉಪಯೋಗ ಮಾಡ್ತೀವಿ. ಅದೇ ಥರ ಇನ್ನೂ ಒಂದು ವಿಧ ಇದೆ, ಅದು ಸ್ವಯಂವರ ಅಂದರೆ ಮದುವೆಗಳಲ್ಲಿ ಅಡಚಣೆ ಉಂಟಾದಾಗ ಉಪಯೋಗಿಸುವಂತಹ ಯಂತ್ರಗಳು. ಅವುಗಳನ್ನು ಕೂಡ ನಾವು ಸ್ವಹಸ್ತದಲ್ಲಿ ಬರೆದು ಕೊಡ್ತೇವೆ. ಆದ್ದರಿಂದ ನಿಮಗೆ ಯಾವುದರಲ್ಲಿ ಸಮಸ್ಯೆ ಇದೆ ಅದನ್ನು ನೋಡಿಕೊಂಡು ನಮ್ಮ ಹತ್ರ ಬಂದರೆ, ಅಂದರೆ ಶ್ರೀ ಚಕ್ರೇಶ್ವರಿ ಆಸ್ಟ್ರೋವರ್ಲ್ಡ್ಗೆ ಬಂದರೆ ನಾವು ಅದನ್ನು ಸ್ವಹಸ್ತದಲ್ಲಿ ಬರೆದುಬಿಟ್ಟು ನಿಮಗೆ ಎಲ್ಲ ರೀತಿಯಾದಂತಹ ಶುದ್ಧೀಕರಣ ಮಾಡಿ ಕೊಡ್ತೇವೆ. ಅದನ್ನು ನೀವು ಯೂಸ್ ಮಾಡಿಬಿಟ್ಟು ಜಪ ತಪ ದಿನನಿತ್ಯ ಅದನ್ನು ಹೂವು, ಧೂಪ, ದೀಪಗಳಿಂದ ಅರ್ಚನೆ ಮಾಡಿಬಿಟ್ಟು ಅದರ ನಿಮಗೆ ಇಚ್ಛಿತವಾದಂತಹ ಫಲಗಳನ್ನು ಪಡೆಯಿರಿ. ಈಗ ಮತ್ತೆ ಇನ್ನೂ ಏನಾದರೂ ನಿಮಗೆ ಸಂದೇಹಗಳಿದ್ದರೆ ಕೆಳಗಡೆ ಕಾಣಿಸ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.